ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್. ಕನ್ನಡ ರೆಸಿಪಿಗೆ ಸ್ವಾಗತ. ನಾನಿವಾಗ ಅದು ರವೆ ವಡ ಮಾಡ್ತಾ ಇದ್ದೀನಿ. ಅದಕ್ಕೆ ಸೋಜಿ ರವಾ ಅಂತ ವಡ ಅಂತ ಹೇಳ್ತಾರೆ. ಇದು ನಾನು 1 ಕಪ್ ಸೋಜಿ ತಗೊಂಡಿದ್ದೀನಿ. ಇದು ಲೋಕಲ್ ಸೋಜಿ. ನೀವು ಬೇಕಾದ್ರೆ ಚಿರೋಟಿ ರವೆನೂ ಯೂಸ್ ಮಾಡ್ಕೊಬೋದು. ಇದು 1 ಕಪ್ ರವಾ, ಅದು 3/4 ಕಪ್ ಮೊಸರು, 1 ಕಪ್ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, 1 ಕಪ್ ಕೊತ್ತಂಬರಿ ಸೊಪ್ಪು, ಇದು 2 ಟೀ ಸ್ಪೂನ್ ಶುಂಠಿ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಸಣ್ಣದಾಗಿ. ಇದು 2-3 ಹಸಿಮೆಣಸಿನ್ಕಾಯಿ, ನಿಮ್ಮ ಟೇಸ್ಟ್ ಪ್ರಕಾರ ಎಷ್ಟು ಬೇಕೋ ಹಾಕೊಬೋದು. ಇದು ಉಪ್ಪು 1.5 ಟೀ ಸ್ಪೂನು. ಇದು 1/4 ಟೀ ಸ್ಪೂನು ಸೋಡಾ. ಮಾಡುವ ವಿಧಾನ ನೋಡ್ಕೊಳ್ಳೋಣ. ಇದು ರವಾ ವಡೆ ಮಾಡುವ ಮೊದಲು ವಿಧಾನ ಏನಂದ್ರೆ, ಮೊದಲು ಈ ರವಾನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಬೌಲ್ಗೆ ಹಾಕ್ಕೊಂಡು ಇದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಶುಂಠಿ, ಉಪ್ಪು, ಆಮೇಲೆ ಇದು ಸೋಡಾ ಹಾಕ್ಕೊಂಡು, ಮತ್ತೆ ಇದು ಈರುಳ್ಳಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಇದು ಮಿಕ್ಸ್ ಮಾಡಿಕೊಂಡು ಇವಾಗ ಮೊಸರನ್ನ ಹಾಕ್ಕೊಳ್ಳೋಣ. ಇದನ್ನ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಇವಾಗ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೊಂದು ಟೇಬಲ್ ಸ್ಪೂನ್ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ 15 ನಿಮಿಷ ನೆನೆಯಕ್ಕಿಡೋಣ. ಇದು 15 ನಿಮಿಷ ಆಗಿದೆ. ನೋಡ್ಬೋದು ನಮ್ಮ ರವಾ ಎಷ್ಟು ಸಾಫ್ಟ್ ಆಗಿದೆ. ಇದನ್ನ ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ವಡ ಮಾಡೋಣ. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಒಂಚೂರು ನೀರು ತಗೊಂಡು ಇದು ಕೈಗೆ ಹಿಂಗೆ ಮಾಡಿಕೊಂಡು ಈ ಥರ ಇಲ್ಲೇ ಹೋಲ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ. ಬಾಣಲಿಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇದರಲ್ಲಿ ಈ ವಡೆ ಬಿಡೋಣ. ಒಂಚೂರು ನೀರು ತಗೊಂಡು ಕೈಗೆ ಈ ಥರ ಉಂಡೆ ಮಾಡಿಕೊಂಡು ಇದರಲ್ಲಿ ಮಧ್ಯ ತೂತ್ ಮಾಡ್ಕೊಳ್ಳಿ. ನಾವು ಉದ್ದಿನ ವಡೆ ಮಾಡ್ತೀವಲ್ಲ ಆ ಥರ ತಿರ್ಗಾ ಇದರಲ್ಲಿ ಬಿಡಿ. ಇದು ಸ್ವಲ್ಪ ಬಣ್ಣ ಬರ್ತಾ ಇದೆ. ಈಗ ನಾವು ಇದನ್ನ ತಿರ್ಸ್ಕೊಳ್ಳೋಣ. ಇನ್ನೊಂದು ಕಡೆ ನೋಡಿ, ಕಲರ್ ಬರ್ತಾ ಇದೆ. ಇದಕ್ಕೆ ವಡೆ ಕಲರ್ ಬಂದಿದೆ. ಇವಾಗ ಇದಕ್ಕೆ ಪ್ಲೇಟಲ್ಲಿ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಪ್ಲೇಟ್ಗೆ ತೆಗಿಯೋಣ. ನಮ್ಮ ರವಾ ವಡೆ ರೆಡಿಯಾಗಿದೆ. ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.